ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನೆಲೆ ನಡೆದಿರತಕ್ಕಂತಹ ಉಗ್ರರ ಅಟ್ಟಹಾಸಕ್ಕೆ ಬಹಳಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಡೀ ದೇಶವೇ ಒಂದು ರೀತಿಯಲ್ಲಿ ಶೋಕ ಆಚರಣೆ ಮಾಡ್ತಾ ಇದೆ. ಅದರಲ್ಲೂ ಕರ್ನಾಟಕದವರು ಕೆಲವೊಬ್ರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಮತ್ತೆ ಕೆಲವೊಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಕೇವಲ ಅಷ್ಟೇ ಅಲ್ಲ, ಕರ್ನಾಟಕದ ಬಹಳಷ್ಟು ಜನ ಶ್ರೀನಗರಕ್ಕೆ ಪ್ರವಾಸಕ್ಕಂತ ಬಂದಿದ್ರು. ಎಲ್ಲರೂ ಸಹಿತ ಆತಂಕದಲ್ಲಿದ್ರು. ಆ ಆತಂಕಕ್ಕೆ ಸ್ವಲ್ಪ ಮಟ್ಟಿಗೆ ಏನಂದ್ರೆ ಈಗ ಸಮಾಧಾನ ಆಗಿರುವಂತಹ ಕಾರಣ ಏನು ಅಂತಂದ್ರೆ, ಸ್ವತಃ ಸಂತೋಷ್ ಲಾಡ್ ಅವರು ಏನಂದ್ರೆ ಇಲ್ಲಿ ಬಂದು ಅವರ ಎಲ್ಲರನ್ನೂ ಸಹಿತ ಕನ್ನಡಿಗರನ್ನ ಭೇಟಿ ಮಾಡಿ, ಜೊತೆಗೆ ಏನಂತಂದ್ರೆ ಸಾವಿಗೀಡಾಗಿರ್ತಕ್ಕಂತಹ ವ್ಯಕ್ತಿಯ ಮನೆಯವರಿಗೆ ಹೋಗಿ ಭೇಟಿಯಾಗಿ ಅವರ ಮೃತದೇಹವನ್ನ ಕರ್ನಾಟಕಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ. ಸ್ವತಃ ನನ್ನ ಜೊತೆ ಸಚಿವ ಸಂತೋಷ್ ಲಾಡ್ ಅವರೇ ಇದ್ದಾರೆ. ಸರ್, ಈಗ ಬಹಳಷ್ಟು ಜನರಿಗೆ ಆತಂಕ ಇತ್ತು, ಇಲ್ಲಿಂದ ಹೋಗೋದಕ್ಕಾಗುತ್ತೋ ಇಲ್ವೋ, ಮತ್ತೆ ಮೃತದೇಹಗಳು ಬರ್ತಾವೋ ಇಲ್ವೋ ಅಂತ. ಏನೆಲ್ಲ ಪ್ರೊಸೀಜರ್ ಆಯ್ತು ಸರ್ ಇವತ್ತು? ಇವತ್ತು ಬೆಳಗ್ಗೆ ಬಂದ ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ರೂಮಿಗೆ ಹೋಗ್ಬಿಟ್ಟು ನಮ್ಮ ಕರ್ನಾಟಕದವರು ಏನು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ ಐಡೆಂಟಿಫಿಕೇಶನ್ ಕೂಡ ಮಾಡಬೇಕಾಗಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅದನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಬಂದಿದ್ರು. ಅವ್ರು ಬಂದ ಸಂದರ್ಭದಲ್ಲಿ ಅದು ಲಾಸ್ಟ್ ಫ್ಯೂನರಲ್ ರೈಟ್ಸ್ ಏನು ಒಂದು ರೆಸ್ಪೆಕ್ಟ್ ಮಾರ್ಕ್ ಮಾಡಬೇಕಾಗಿತ್ತು. ಅದಾದ ನಂತರ ಅಲ್ಲಿಂದ ಸೀದಾ ಆ ಎಲ್ಲ 3 ಬಾಡಿಗಳು ಈಗ ಕರ್ನಾಟಕಕ್ಕೆ ರವಾನೆ ಆಗ್ತವೆ. ಬಹುತೇಕ ರಾತ್ರಿವರೆಗೆ ಮೋಸ್ಟ್ಲಿ ಎಲ್ಲ ಬಾಡಿಗಳು ಕರ್ನಾಟಕಕ್ಕೆ ತಲುಪುತ್ತೆ. ಓಕೆ, ಈಗ ಅಂದ್ರೆ ಎಲ್ರಿಗೂ ಸಹಿತ ಏನಂದ್ರೆ ಸಪರೇಟ್, ಯಾಕಂದ್ರೆ ಒಬ್ರು ಶಿವಮೊಗ್ಗದವ್ರು ಇದ್ದಾರೆ, ಬೆಂಗಳೂರವ್ರು ಇದ್ದಾರೆ. ಹಾಗಾಗಿ ಅವ್ರನ್ನ ಯಾವ ರೀತಿಯಾಗಿ ಕಳಿಸೋದಕ್ಕೆ ವ್ಯವಸ್ಥೆ ಆಗಿದೆ ಸರ್? ಅಲ್ಲಿ ಹೋಗುತ್ತೆ, ಅಲ್ಲಿಂದ ಮೋಸ್ಟ್ಲಿ ಆಂಬ್ಯುಲೆನ್ಸ್ ಮಾಡಿರ್ಬೋದು, ಆ ವ್ಯವಸ್ಥೆ ಅಲ್ಲಿ ಮಾಡಿರ್ತಾರೆ ಅಲ್ಲಿ. ಸೊ ಇಲ್ಲಿಂದ ಕರ್ನಾಟಕ ಹೋಗ್ತಕ್ಕಂಥದ್ದು, ಅಲ್ಲಿಂದ ಬಹುತೇಕ ಆಂಬ್ಯುಲೆನ್ಸ್ ಮುಖಾಂತರ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಸರ್, ಈಗ ನೀವು ಬಂದಾದ್ಮೇಲೆ ಇಲ್ಲಿನ ಪರಿಸ್ಥಿತಿನ ನೋಡಿ ಹೇಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಅಲ್ಲ, ನಾವು ಪರಿಸ್ಥಿತಿ ನೇರವಾಗಿ ನೋಡಿಲ್ಲ, ಕೇಳಿದ್ವಿ. ಅದು ಯಾವ್ದೋ ವರ್ಡ್ಸ್ ನಲ್ಲಿ ಅಂತೂ ಡಿಸ್ಕ್ರೈಬ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ನೋವು ಅವ್ರೇನ್ ನೋಡಿದ್ದಾರೆ, ವಿಶೇಷವಾಗಿ ಎಲ್ಲ ಹೆಣ್ಮಕ್ಳೇ ನೋಡಿರ್ತಕ್ಕಂಥದ್ದು. ಸೊ ಹೆಣ್ಮಕ್ಳು ನೇರವಾಗಿ ಏನೋ ಹೆಡ್ ಶಾಟ್ ಹೊಡೆದಿರ್ತಕ್ಕಂಥದ್ದು, ಅಥವಾ ಇಟ್ಸ್ ಲೈಕ್ ಅ ವೆರಿ ನಾಟ್ ಇವನ್ ಸ್ಮಾಲ್ ಡಿಸ್ಟೆನ್ಸ್ ನಲ್ಲಿ ಹೊಡೆದಿರ್ತಕ್ಕಂಥದ್ದು ಏನಿದೆಲ್ಲ, ಇದು ಮನುಷ್ಯತೆಯಲ್ಲಿರ್ತಕ್ಕಂಥ ಮನುಷ್ಯ ಮಾಡ್ಬೋದು, ಇದು ಕಣ್ಣೇ ಮಾಡತಕ್ಕಂಥದ್ದು. ಆಮೇಲೆ ಈ ಸಂದರ್ಭದಲ್ಲಿ ನಾವೆಲ್ಲ ಭಾರತ ದೇಶದವ್ರು ಒಂದೇ, ಇದರ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಈ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸಬೇಕಾಗ್ತದೆ. ಈ ಟೆರರಿಸಂ ಅಂತಕ್ಕಂಥದ್ದು ಇದೊಂದು ರೋಗ. ಇದು ಇಡೀ ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ದೇಶದಲ್ಲಿ ಈ ಟೆರರಿಸಂ ಆಗಿರ್ತಕ್ಕಂಥದ್ದು. ಇದು ಮೆಚೂರ್ಡ್ ಆಗಿ ಮಾತನಾಡ್ತಕ್ಕಂಥ ಸಂದರ್ಭ ಇದು. ಹಂಗಾಗಿ ರಾಜಕೀಯವಾಗಿ ಉಪಯೋಗಿಸ್ಕೊಂತಕ್ಕಂಥದ್ದು ಈ ಸಂದರ್ಭ ಅಲ್ಲ ಅಂತ ಹೇಳಕ್ಕೆ ಇಚ್ಛೆಪಡಿಸ್ತೀನಿ. ಸರ್, ಈಗ ನಾನು ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಜನ ಕನ್ನಡಿಗರು ಇಲ್ಲಿ ಸಿಲುಕೊಂಡಿದ್ರು? ಯಾಕಂದ್ರೆ ಬಹಳಷ್ಟು ಜನ ಹೇಳ್ತಾ ಇದ್ರು, ನಾವು ಈಗ ಇಲ್ಲಿ ಭಯದ ವಾತಾವರಣದಲ್ಲಿ ನಾವು ವಾಪಸ್ ಹೋಗ್ಬೇಕು, ಬಟ್ ಅಂದ್ರೆ ಫ್ಲೈಟ್ ಚಾರ್ಜ್ ಬರೋಬ್ಬರಿ 65,000 ರಿಂದ 75,000 ರೂಪಾಯಿ ಆಗಿದೆ, ನಮ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಬೆಳಗ್ಗೆ ಯಾಕಂದ್ರೆ ತುಂಬಾ ಜನರ ಮಾತಾಡ್ಸೋ ಪ್ರಯತ್ನ ಪಟ್ಟೆ ನಾನು. ಎಲ್ಲರೂ ಹೇಳಿರುವಂತದ್ದು ಇದೇ ಮಾತು. ಅದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲಾಗಿದೆನಾ? ಈಗ ಮಾನ್ಯ ಮುಖ್ಯಮಂತ್ರಿಯವರು ತಾಕೀತು ಮಾಡಿದ್ದಾರೆ, ಸ್ವತಃ ಏರ್ಕ್ರಾಫ್ಟ್ ಮಾಡಲೇಬೇಕು, ನಾವೇ ಒಂದು ಚಾರ್ಟರ್ ಏರ್ಕ್ರಾಫ್ಟ್ ಮಾಡ್ತೀವಿ. ಈಗ ಆಲ್ರೆಡಿ ಆಲ್ಮೋಸ್ಟ್ ನಾಳೆ ಬೆಳಿಗ್ಗೆ 7:40ಗೆ ಒಂದು ಆಲ್ಮೋಸ್ಟ್ ಸೆಟ್ಲ್ ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ಇದು ಮಾಧ್ಯಮ ಮುಖಾಂತರ ಹೋದ ತಕ್ಷಣ ಎಲ್ಲರಿಗೂ ಅದು ಆಗ್ಬಿಡ್ರೆ ತನ್ಕಬಾರ್ದು, ಮೋರಲೆಸ್ ಆಗುತ್ತದು. ಮತ್ತೆ ನಾನು ಮಾಧ್ಯಮ ಮುಖಾಂತರ ನಾನು ಸ್ಪಷ್ಟೀಕರಣ ಕೊಡ್ತೀನಿ. ನಮ್ಮ ಹತ್ರ ಈಗ ಸರಿ ಸುಮಾರು ಒಂದು 160 ಜನ ನಮ್ಮಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಕೆಲವರು ಇನ್ನು ಉಳಿದವರಿಗೆಲ್ಲ ನಾಳೆ ಬೆಳಿಗ್ಗೆನೆ 7:50 ಇರ್ತಕ್ಕಂಥ ಫ್ಲೈಟ್ ಅವರಿಗೆ ಆಲ್ರೆಡಿ ಆಗ್ಬಿಟ್ಟಿದೆ ಕೆಲವರಿಗೆ, ಯಾಕಂದ್ರೆ ಮೊದಲೇ ಬುಕ್ ಮಾಡಿರ್ತಕ್ಕಂಥ ಫ್ಲೈಟ್ಗಳಿದಾವೆ. ಇನ್ನ 160 ಜನ ನಮ್ಮಲ್ಲಿ ಏನು ಸಂಪರ್ಕದಲ್ಲದ ಅವರಿಗೆ ಏರ್ಕ್ರಾಫ್ಟ್ ಇಲ್ಲ. ಸೊ ನಾವೀಗ ಇರ್ತಕ್ಕಂಥ 200 ಸೀಟ್ 180 ಏರ್ಕ್ರಾಫ್ಟ್ ನಾಳೆ ಆಲ್ಮೋಸ್ಟ್ ಫೈನಲ್ ಆಗ್ತಾ ಇದೆ. ಫೈನಲ್ ಆದ್ರೆ ನಾವ್ ಇರ್ತಕ್ಕಂಥ ಎಲ್ಲರನ್ನ ಕರ್ನಾಟಕಕ್ಕೆ ಯಾರನ್ನ ಕರ್ಕೊಂಡು ಹೋಗ್ಬೇಕು, ಪ್ರತಿಯೊಬ್ಬರನ್ನ ಯಾರನ್ನ ಬಿಡ್ಲಾರಂಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಇನ್ನೊಂದು, ಆ ಶಿವಮೊಗ್ಗದ ವ್ಯಕ್ತಿ ಮೃತಪಟ್ಟಂತ ಸಂದರ್ಭದಲ್ಲಿ ಅವರ ಧರ್ಮ ಪತ್ನಿ ಪಲ್ಲವಿ ಅವರು ಎಷ್ಟು ಏನಂತಂದ್ರೆ ಆ ಸಂದರ್ಭವನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಕಾರಣ ಏನು ಅಂತಂದ್ರೆ, ನನ್ನ ಕಣ್ಣೆದುರುಗಡೆನೆ ನನ್ನ ಗಂಡನ್ನ ಹೊಡೆದಾಕಿರುವಂತದ್ದು, ನನ್ನ ಮಗನ ಎದುರುಗಡೆನೆ ನನ್ನ ಗಂಡನ್ನ ಹೊಡೆದಾಕಿರುವಂತದ್ದು. ನಾವೇ ಏನಂತಂದ್ರೆ ಸ್ವತಃ ಹೇಳಿದ್ವಿ ನಮಗೂ ಸಹಿತ ಹೊಡೆದಾಕಿ ಅಂತ ಹೇಳ್ಬಿಟ್ಟು. ಅಂದ್ರೆ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಯಾರೂ ಸಹಿತ ಊಹಿಸೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ. ಇದು ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಈ ರೀತಿಯಾಗಿ ಸುಮಾರು 26 ರಿಂದ 28 ಜನರು ಏನಂದ್ರೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಲ್ಲಿರುವಂತಹ ಸರ್ಕಾರದ ವೈಫಲ್ಯ ಅನ್ಸುತ್ತಾ, ಅಥವಾ ಏನಂತಂದ್ರೆ ಇನ್ನೂ ಏನಂದ್ರೆ, ಯಾಕಂದ್ರೆ ಇತ್ತೀಚೆಗೆ ಹೇಳಾಗ್ತಾ ಇತ್ತು ತುಂಬಾ ಸೇಫ್ ಪ್ಲೇಸ್ ಜಮ್ಮು ಕಾಶ್ಮೀರ. ಕಾರಣ ಏನು ಅಂತಂದ್ರೆ ತುಂಬಾ ಬೇರೆ ಬೇರೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಪ್ರವಾಸೋದ್ಯಮ ಸಹಿತ ಇದು ಆಗ್ತಾ ಇದೆ, ಅದರಿಂದ ಉದ್ಯೋಗ ಸೃಷ್ಟಿ ಆಗೋದ್ರಿಂದ ಈ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ನೀವು ನೋಡಿರೋ ಪ್ರಕಾರ, ಅಥವಾ ನೀವೀಗ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿರೋ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಈಗ ಲೋಪದೋಷಗಳು, ಇಂಟೆಲಿಜೆನ್ಸ್ ಬಗ್ಗೆ ಅದನ್ನೆಲ್ಲ ಈಗ ಮಾತನಾಡಬಾರದು. ಈಗ ಇರ್ತಕ್ಕಂಥದ್ದು ವ್ಯವಸ್ಥೆ ಹಳಾರಾಗ್ಬೇಕು. ಇಲ್ಲೇನು ಆತಂಕ ಇದೆ, ಯಾರಲ್ಲಿ ಉಳ್ಕೊಂಡಿದ್ದಾರೆ, ಎಸ್ಪೆಷಲಿ ಕನ್ನಡಿಗರವರಿಗೆ ವಾಪಸ್ ಹೋಗ್ಬೇಕೆಂಬುದು ಆತಂಕ ಬಹಳ ಇದೆ.
ಆಮೇಲೆ ಬಹಳಷ್ಟು ಸೀನಿಯರ್ಸ್ ಕೂಡ ಇದ್ದಾರೆ, ನಾವೆಲ್ಲ ಭೇಟಿಯಾಗಿ ಬಂದಿದ್ವಿ, ಚಿಕ್ಕ ಚಿಕ್ಕ ಮಕ್ಕಳ ಜೊತೆನೂ ಬಂದಿದ್ದಾರೆ. ಮೊದಲನೇ ಕರ್ತವ್ಯ ಇರತಕ್ಕಂಥದ್ದು ಇದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ಲಾರಂಗೆ ಎಲ್ಲೆಲ್ಲಿ ಇದ್ದಾರೆ ನಮ್ ಜನ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟು ಮತ್ತೆ ಕಾಲಾವಕಾಶ ಇದೆ ಮುಂದೆ ಮಾತನಾಡ್ಲಿಕ್ಕೆ, ಇದ್ರ ಬಗ್ಗೆ ವಿಮರ್ಶೆ ಮಾಡ್ಬೇಕು, ಇಲ್ಲಿಗೆ ಮುಗಿಯೋದಿಲ್ಲಲ್ಲ, ಅದ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಈ ಸಂದರ್ಭದಲ್ಲಿ ಅದ್ ಮಾತನಾಡ್ತಕ್ಕಂಥದ್ದಲ್ಲ. ಓಕೆ ಸರ್, ನನಗೆ ಒಂದು ವಿಚಾರ, ಯಾಕಂದ್ರೆ ನ್ಯೂಸ್ ಫಸ್ಟ್ ವತಿಯಿಂದ ಕಾರಣ ಏನು ಅಂತಂದ್ರೆ ಬಹಳಷ್ಟು ಜನ ಕನ್ನಡಿಗರು ಯಾರೆಲ್ಲ ಇಲ್ಲಿಗೆ ಬಂದಿದಾರಲ್ಲ, ಇಲ್ಲಿ ಬಂದವರಿಗೆ ಎಷ್ಟು ಆತಂಕ ಇದೆನೋ ಅಲ್ಲಿರುವಂತಹ ಕುಟುಂಬಸ್ಥರಿಗೂ ಮತ್ತೆ ಗೆಳೆಯರಿಗೂ ಅಥವಾ ಅವ್ರ ಪರಿವಾರದ ಸ್ನೇಹಿತರಿಗೂ ಎಲ್ಲರಿಗೂ ಸಹ ಅಷ್ಟೇ ಆತಂಕ ಇದೆ. ಅವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಅಂತ? ಆತಂಕ ಪಡ್ತಕ್ಕಂಥದ್ದು ಏನ್ ಬೇಡ, ಯಾಕಂದ್ರೆ ಅವ್ರು ಎಲ್ಲಿದ್ದಾರೆ ಸುರಕ್ಷಿತವಾಗಿದ್ದಾರೆ. ಪ್ರತಿಯೊಬ್ಬರಿಗೆ ನಾವು ಅದನ್ನ ಹೇಳಿದೀವಿ, ನಿಮ್ ಮುಖಾಂತರ ಅದನ್ನ ಹೇಳ್ತೀವಿ, ನೀವ್ ಎಲ್ಲಿದ್ದೀರಿ ಅಲ್ಲೇ ಹೋಟೆಲ್ ಬಿಟ್ಟು ಎಲ್ಲೇ ಹೊರಗಡೆ ಸೈಡ್ ಸೀಯಿಂಗ್ ಎಲ್ಲಿ ಹೋಗ್ಬೇಡಿ. ಏನ್ ತೊಂದರೆ ಇದೆ ಅಂತಲ್ಲ, ಸುಮ್ನೆ ಇಟ್ಸ್ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಹಂಗಾಗಿ ಎಲ್ಲಿ ಹೊರಗಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರ ನಂಬರ್ ಇದೆ, ಎಲ್ಲರ ಹೋಟ್ಲುಗಳು ಬಹುತೇಕ ಸುಮಾರು 11-12 ಹೋಟ್ಲುಗಳು ನಾನೇ ಸ್ವತಃ ಇವತ್ತು ತಿರುಗಾಡಿ ಬಂದಿದ್ದೀನಿ. ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಇನ್ನ ಒಂದ್ 2 ತಾಸಿನಲ್ಲಿ ಕನ್ಫರ್ಮ್ ಆದ ತಕ್ಷಣ ನಾವೇ ಫೋನ್ ಮಾಡ್ತೀವಿ, ತಾವು ಕೂಡ ಇಲ್ಲಿ ಇರ್ತೀರಿ, ನಿಮ್ ಸಹಕಾರ ನಮಗೆ ಬೇಕಾಗುತ್ತೆ. ಸೊ ಮಾಧ್ಯಮ ಮುಖಾಂತರ ನೀವೆಲ್ಲ ಸ್ವಲ್ಪ ಜಾಸ್ತಿ ಮಾಹಿತಿಯನ್ನು ಕೊಟ್ರೆ ಎಲ್ಲ ಜನ ಏರ್ಪೋರ್ಟ್ ಗೆ ಬರ್ತಾರೆ. ನೀವು ಸೇರಿ, ನನ್ನ ಜೊತೆಗೆ ಚೈತನ್ ಅಂತ ಇಲ್ಲೇ ಇದ್ದಾರೆ, DIG ಪೊಲೀಸ್ ಇದ್ದಾರೆ, ಅವ್ರು ಕೂಡ ಅದ್ಭುತವಾದಂತ ನಾವು ಸೇರಿ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಒಟ್ಟಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನ್ ತಾಕೀತ್ ಮಾಡಿದ್ರು, ನೀನ್ ಹೋಗ್ಲೇಬೇಕು ಅಂತ ಏನ್ ನನಗೆ ಡೈರೆಕ್ಷನ್ ಅನ್ನು ಕೊಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಯವರು ಇವು ಸುಮಾರು 4-5 ಬಾರಿ ಫೋನ್ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಯವರು ಫೋನ್ ಮಾಡಿದ್ದಾರೆ, ಖರ್ಗೆ ಸಾಹೇಬರು ಫೋನ್ ಮಾಡಿದ್ದಾರೆ, ಹಲವಾರು ಮುಖಂಡರು, ಬಿಜೆಪಿ ಮುಖಂಡರು ಕೂಡ ಫೋನ್ ಮಾಡಿ ಕ್ಷೇಮಾಭಿವೃದ್ಧಿ ಬಗ್ಗೆ, ಜನರ ಬಗ್ಗೆ ಯಾವ ರೀತಿ ಇದೆ ಅಂತ ಕೇಳಿರ್ತಕ್ಕಂಥದ್ದು ಇದೆ. ಒಟ್ಟಾರೆ ಇದನ್ನ ನಾವು ಭಾರತೀಯರಾಗಿ ಎದುರಿಸಬೇಕು. ಇದರಲ್ಲಿ ಬೇರೆ ಯಾವ ರೀತಿಯಾದಂತ ಮಾತುಗಳು ಬೇಡ. ಆಮೇಲೆ ಮುಂದೆ ಬಂದಾಗ ಮಾತನಾಡಿದ್ರೆ ಸರಿ. ಈಗ ಆ ಸಂದರ್ಭದಲ್ಲಿ ಬೇರೆ ಯಾವ್ದು ಮಾತನಾಡಬಾರಂತ ತಮ್ಮ ಮುಖಾಂತರ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದು ಇಶ್ಯೂ ನಮ್ಮ ಇಶ್ಯೂ, ಇದು ದೇಶದ ಇಶ್ಯೂ ಇದೆ. ಹಂಗಾಗಿ ಟೀಕೆ ಮಾಡೋದು, ಒಬ್ಬರನ್ನ ಬೈಯೋದು ಈ ಸಂದರ್ಭದಲ್ಲಿ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈಗ 3 ಜನ ಸಾವಿಗೀಡಾಗಿದ್ದಾರೆ, ಅದನ್ನ ಹೊರತುಪಡಿಸಿ ಯಾರಿಗಾದ್ರೂ ಗಂಭೀರ ಗಾಯಗಳಾಗಿದ್ದಾವೆ ಕರ್ನಾಟಕದವರು? ಅಲ್ಲ, ಆತರ ಇಲ್ಲಿ ಕಂಡಿಲ್ಲ ಬ್ರದರ್ ನನಗೆ. ಯಾಕಂದ್ರೆ ನಾನು ಬಂದ ನಂತರ ನೇರವಾಗಿ ಸುಮಾರು ನಾನು ನಿನ್ನೆ 3 ಗಂಟೆಗೆ ಪ್ರಾರಂಭ ಮಾಡಿ 6:30 ಇಲ್ಲಿ ಇದ್ದೆ ನಾನು. ಸೊ ಇನ್ನ ಆಸ್ಪತ್ರೆ ಓಪನ್ ಕೂಡ ಆಗಿರಲಿಲ್ಲ, ಅವಾಗ್ಲಿಂದ ಅಲ್ಲಿದ್ದೀನಿ. ಆತರ ಯಾರು ನಮ್ಮ ಕನ್ನಡಿಗರಿಗೆ ಇಲ್ಲಿ ಮೇಜರ್ ಹೊಡೆತ ಬಿದ್ದು ಇಲ್ಲಿ ತೊಂದರೆ ಇರತಕ್ಕಂಥ ಇಲ್ಲಿ ಕಂಡಿಲ್ಲ ನನಗೆ. ಸೊ ಬಹುತೇಕ ನಿಲ್ಲ ಅಂತ ಹೇಳ್ಬೋದು, ಬಹುತೇಕ ನಿಲ್ಲ, ಆತರ ಯಾರಿಗೇನಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಳಕಳಿಯು ಒಂದೇ, ಕರ್ನಾಟಕದವರು ಎಲ್ಲರೂ ಸಹಿತ ಸೇಫ್ ಆಗಿ ಕನ್ನಡ ನಾಡಿಗೆ ಹೋಗ್ಬೇಕು ಅನ್ನುವಂಥದ್ದು, ಅದರ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ ಬಹುತೇಕ ಫೈನಲ್ ಆಗ್ಬಿಡುತ್ತೆ. ಎಲ್ಲಾ ಜನರನ್ನು ಸಹಿತ ಕರ್ನಾಟಕದವ್ರನ್ನ ಆಲ್ಮೋಸ್ಟ್ ಈಗ ಸರ್ ಹೇಳಿದಾಗೆ 160ಕ್ಕೂ ಹೆಚ್ಚು ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಸಹಿತ ಏನಂತಂದ್ರೆ ನಾಳೆ ಅವ್ರನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಯಾರು ಸ್ಪೆಷಲಿ ಊರಲ್ಲಿದ್ದವರು, ಯಾಕಂದ್ರೆ ತುಂಬಾ ಜನ ನಮಗೂ ಸಹಿತ ಫೋನ್ ಮಾಡ್ತಾ ಇದ್ರು, ಏನಂದ್ರೆ ಅವ್ರನ್ನ ಕರ್ಕೊಂಡ್ಬರೋದು ಹೇಗೆ, ತುಂಬಾ ಫ್ಲೈಟ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕರ್ನಾಟಕ ಸರ್ಕಾರ ಅದರ ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ. ಸ್ವತಃ ಸಚಿವರೇ ಶ್ರೀನಗರದಲ್ಲಿ ಇದ್ದಾರೆ, ಅವರೇ ಬೆಳಗ್ಗೆನೂ ಸಹಿತ ತುಂಬಾ ಜನರನ್ನ ಭೇಟಿ ಮಾಡಿ ಕನ್ನಡಿಗರಿಗೆ ಏನಂದ್ರೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ನ್ಯೂಸ್ ಫಸ್ಟ್ ಕೇಳುವಂತದ್ದು ಅಷ್ಟೇ, ಜನರು ಯಾವುದೇ ಕಾರಣಕ್ಕೂ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬಸ್ಥರು ನಮ್ಮ ಕುಟುಂಬಸ್ಥರು, ಹಾಗಾಗಿ ಅವರೆಲ್ಲರೂ ಸಹಿತ ಏನಂದ್ರೆ ಸೇಫ್ ಆಗಿ ನಾಳೆ ನಮ್ಮ ಊರಿಗೆ ಸೇರ್ತಾರೆ ಅನ್ನುವಂತಹ ಅಂದ್ರೆ ಭರವಸೆಯನ್ನ ಸಚಿವರು ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.